ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನನ್ನ ವೆಯ್ಟ್ ಎಷ್ಟು ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಕೂಡ ಹೇಳಿದೆ. ಹಾಗೆಯೇ ನಿನ್ನೆ ಒಂದಿನ ಸ್ಕಿಪ್ ಆಯಿತು, ನನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ವಿಡಿಯೋ ಮಾಡ್ಕೊಂಡಿದ್ದೆ, ಎಡಿಟ್ ಕೂಡ ಮಾಡ್ಕೊಂಡಿದ್ದೆ, ಬಟ್ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಆ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. 4ನೇ ದಿನದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 5-6 ಡೇಸೇ ಆಯಿತು. 4ನೇ ದಿನದ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆಯೇ ಡೇ ಫಸ್ಟಲ್ಲಿ ನನ್ನ ವೆಯ್ಟ್ ಎಷ್ಟಿತ್ತು ಅಂತ ಕೂಡ ಹೇಳಿದ್ದೀನಿ. 59.25 ಇತ್ತು. ಹಾಗೆಯೇ ಇನ್ನು ಸೆಕೆಂಡ್ ಡೇನೂ ಕೂಡ 59.25 ಗ್ರಾಮೇ ಇತ್ತು. ಇನ್ನು 3ನೇ ದಿನಕ್ಕೆ ಬಂದಾಗ 58.70 ಕೂಡ ಆಗಿತ್ತು ನನ್ನ ವೆಯ್ಟು. ಅದನ್ನು ಕೂಡ ನೀವು ನೋಡಿದ್ರಿ. ಇನ್ನು 4ನೇ ದಿನ ನನ್ನ ವೆಯ್ಟ್ ಎಷ್ಟಾಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಕ್ಯೂರಿಯಾಸಿಟಿ ಇದೆ. ಎಷ್ಟಾಗಿರ್ಬೋದು, ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆಯಾ ಅಂದರೆ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಿಲ್ಲ, ಅಷ್ಟೇ ಹೋಲ್ಡ್ ಆದರೂ ಪರವಾಗಿಲ್ಲ, ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು. ನನ್ನ 4ನೇ ದಿನದ ವೆಯ್ಟ್ ಬಂದು 58.50 ಆಗಿದೆ. ಅಂದರೆ 58.5 kg ಇದ್ದೀನಿ ನಾನು. ಆಲ್ಮೋಸ್ಟ್ 3/4 kg ಕಮ್ಮಿ ಆಗಿದ್ದೀನಿ ಅಂತ ಹೇಳ್ಬೋದು. 4-5 ದಿನದಲ್ಲಿ 3/4 kg ಕಡಿಮೆ ಮಾಡ್ಕೊಂಡಿದ್ದೀನಿ. 58.50 ಆಗಿದೆ ನನ್ನ ವೆಯ್ಟ್ ಬಂದು 4ನೇ ದಿನದ ವೆಯ್ಟು. ಹಾಗೆಯೇ ಇವತ್ತು 5ನೇ ದಿನ, ಬಟ್ ನೆನ್ನೆ ವಿಡಿಯೋನ ನಾನು ಅಪ್ಲೋಡ್ ಮಾಡೋಕ್ಕಾಗಿರ್ಲಿಲ್ವಲ್ಲ, ಹಾಗಾಗಿ ನಾನು ವಿಡಿಯೋ ಕೂಡ ಇವತ್ತು ಮಾಡ್ಕೊಂಡಿಲ್ಲ. ನೆನ್ನೆ ವಿಡಿಯೋದು ಪೆಂಡಿಂಗ್ ಇರೋದನ್ನ ನನ್ನ ವೆಯ್ಟ್ ಎಷ್ಟಿದೆ ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ಇವತ್ತಿನ ವಿಡಿಯೋದಲ್ಲಿ ವೆಯ್ಟ್ ಬಂದರೆ ಎಷ್ಟಿರ್ಬೋದು ಅಂದರೆ ನಾನು ಆ ವಿಡಿಯೋನ ಮಾಡ್ಕೊಂಡಿಲ್ಲ, ಹಾಗಾಗಿ ವೆಯ್ಟ್ ಎಷ್ಟಿದೆ ಅಂತ ಕೂಡ ಚೆಕ್ ಮಾಡಿಲ್ಲ. ಬಟ್ ನಾಳೆ ವಿಡಿಯೋದಲ್ಲಿ ನಾಳೆನೇ ನನ್ನ ವೆಯ್ಟ್ ಎಷ್ಟಿದೆ ಅನ್ನೋದನ್ನು ನಾಳೆ ಬೆಳಗ್ಗೆ ವೆಯ್ಟ್ನ ಚೆಕ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಡೈಲಿ ನನ್ನ ವೆಯ್ಟ್ ಎಷ್ಟಿದೆ ಅಂತ ಲೆಕ್ಕ ಹಾಕ್ಕೊಂಡು ಎಷ್ಟಿದೆ ನೋಡಿ ಹೇಳೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ದಿನ ವೆಯ್ಟ್ ಚೆಕ್ ಮಾಡಬೇಕು, ಹಾಗೆಯೇ ದಿನ ನನ್ನ ವೆಯ್ಟ್ ಲಾಸ್ ರೆಸಿಪಿನ ವೀಡಿಯೋಸ್ ಕೂಡ ಮಾಡ್ಕೋಬೇಕು. ಅದ್ರ ಜೊತೆ ಮನೆ ಕೆಲಸ ಕೂಡ ಮಾಡಿಕೊಂಡು ಮಕ್ಕಳನ್ನು ಕೂಡ ನೋಡಿಕೊಂಡು, ಹಾಗೆಯೇ ಈಗ ಸಮ್ಮರ್ ಸೀಸನ್ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹೊರಗಡೆ ಆ ಕಡೆ ಈ ಕಡೆ ಹೋಗ್ತಾ ಇರ್ತೀನಿ. ವಿಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಡೈಲಿ ರೆಸಿಪೀಸ್ನ ತೋರಿಸೋದು ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ನನ್ನ ಸಬ್ಸ್ಕ್ರೈಬರ್ ಕೂಡ ಕೇಳಿದ್ರಿ, ನನ್ನ ಸಿಸ್ಟರ್ ಕೂಡ ಕೇಳಿದರು, ಮೇಡಮ್ ನೀವು ಹಿಂದಿನ ವಿಡಿಯೋದು ರೆಸಿಪಿಗಳನ್ನ ಒಂದೊಂದ್ಸಲ ಆ್ಯಡ್ ಮಾಡ್ತಾ ಇದ್ದೀರಾ, ನೀವು ಏನು ತಿಂತೀರಾ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ತಿಂತೀರಾ, ಮಧ್ಯಾಹ್ನ ಲಂಚ್ ಏನು ತಿಂತೀರಾ, ಹಾಗೆ ಈವ್ನಿಂಗ್ ಲಂಚ್ ಏನು ಊಟ ಮಾಡ್ತೀರಾ, ಅದನ್ನು ನೀವು ಡೈಲಿ ರೆಸಿಪೀಸ್ನ ಹಾಕಿ ನನಗೆ ಕನ್ಫ್ಯೂಸ್ ಆಗಲ್ಲ. ಡೈಲಿ ನೀವು ಏನು ತಿಂತೀರಾ ಅನ್ನೋದನ್ನು ಅಪ್ಡೇಟ್ ಮಾಡಿ ಮೇಡಮ್ ಅಂತ ಕೇಳಿದರೆ ನಿಜ ಖುಷಿ ಆಯಿತು ನನಗೆ. ಬಟ್ ಏನು ಮಾಡಲಿ, ನನಗೆ ಆ ವಿಡಿಯೋನ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ರಿಸ್ಕ್ ಆಗ್ತಿದೆ. ಅಂದರೆ ಡೈಲಿ 2 ಡೇಸ್ಗೊಂದ್ಸಲ 3 ಡೇಸ್ಗೊಂದ್ಸಲ ಆರಾಮಾಗಿ ನಾನು ಏನು ತಿಂತೀನಿ, ಹೇಗೆ ಇರ್ತೀನಿ, ಎಷ್ಟು ನೀರು ಕುಡಿತೀನಿ, ಹಾಗೆಯೇ ಏನು ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದೀನಿ, ಎಲ್ಲ ಪ್ರತಿಯೊಂದು ನಾನು ಅಪ್ಡೇಟ್ ಮಾಡ್ತಾ ಬರ್ಬೋದು. ಆದರೆ ಡೈಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಬೆಳಗ್ಗೆ ಟೈಮ್ ಒಂದೊಂದ್ಸಲ ನಮ್ಮ ಮನೆಯವ್ರಿಗೆ ಬೆಳಗ್ಗೆ ಡ್ಯೂಟಿ ಇರುತ್ತೆ, ಒಂದೊಂದ್ಸಲ ಮಧ್ಯಾಹ್ನ ಡ್ಯೂಟಿ ಇರುತ್ತೆ. ಅವ್ರಿಗೆ ಬೆಳಗ್ಗೆ ಡ್ಯೂಟಿ ಇದ್ದಾಗ ಸ್ವಲ್ಪ ತಿಂಡಿ ಮಾಡೋದು ಲೇಟ್ ಆಗಿಬಿಡುತ್ತೆ, ಅಂದರೆ ಬೇಗ ಹೋಗ್ತಾರೆ ಅವರು ಡ್ಯೂಟಿಗೆ. ಆ ಟೈಮಲ್ಲಿ ಆ ಗಲಿಬಿಲಿಲಿ ಆ ಡ್ಯೂಟಿ ಬ್ಯುಸಿಯಲ್ಲಿ ಅವ್ರು ಡ್ಯೂಟಿಗೆ ಹೋಗ್ತಾರೆ ಅನ್ನೋ ಬ್ಯುಸಿಲಿ ನಾನು ವಿಡಿಯೋ ಮಾಡ್ಕೊಳ್ಳೋದನ್ನೇ ಮರ್ತ್ಕೊಬಿಡ್ತೀನಿ. ಫಾಸ್ಟಾಗಿ ಬ್ರೇಕ್ಫಾಸ್ಟ್ ಮಾಡೋದು, ಜ್ಯೂಸ್ ಮಾಡಿಕೊಡೋದು, ಅದು ಇದು ಕೆಲಸ ಮಾಡೋದು ಇದೇ ಆಗೋಗ್ಬಿಡುತ್ತೆ. ಆ ಟೈಮಲ್ಲಿ ಸ್ವಲ್ಪ ನನ್ನ ವಿಡಿಯೋ ಎಡಿಟು ಸ್ಟ್ಯಾಂಡ್ ಇಟ್ಕೊಂಡು ಪ್ರಿಪೇರ್ ಮಾಡೋದು, ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡಿಕೊಂಡು ಈಗ ನಾನು ಒಗ್ಗರಣೆ ಹಾಕೋದನ್ನೂ ನಿಮಗೆ ತೋರಿಸ್ಬೇಕಲ್ವಾ, ಹೇಗೇಗೋ ತೋರಿಸಿದ್ರೆ ಆಗಲ್ಲ. ರೆಸಿಪಿಗಳು ಅಂದರೆ ಕರೆಕ್ಟಾಗೆ ತೋರಿಸ್ಬೇಕು, ಪ್ರತಿಯೊಂದು ಐಟಮ್ಸು, ಸಾಲ್ಟು, ಟರ್ಮರಿಕ್ ಪೌಡರ್ ಹಾಕೋದನ್ನೂ ನಾನು ತೋರಿಸ್ಬೇಕು ಅಂದಾಗ ಪ್ರತಿಯೊಂದು ಫೋನು ನಮ್ಮ ಕೈಲೇ ಇರಬೇಕು, ವಿಡಿಯೋನ ಮಾಡ್ಕೊತಾನೆ ಇರಬೇಕಾಗುತ್ತೆ. ಅದು ಸ್ವಲ್ಪ ಒಂದೊಂದು ದಿನ ಮಿಸ್ ಆಗುತ್ತೆ, ಆಯಿತಾ, ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ. ಇವರು ಡೈಲಿ ವಿಡಿಯೋಸ್ನ ಬ್ರೇಕ್ಫಾಸ್ಟು, ಲಂಚು, ಹಾಗೆಯೇ ನೈಟು ಊಟದ್ದು ಇದು ಯಾವುದನ್ನು ಹಾಕ್ತಾ ಇಲ್ಲ ಅಂತ ಅನ್ಕೋಬೇಡಿ. ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿದಾಗ ಡೈಲಿ ನಾನು ನನ್ನ ಬ್ರೇಕ್ಫಾಸ್ಟು ಲಂಚನ್ನ ಅಪ್ಡೇಟ್ ಮಾಡ್ತೀನಿ. ಅಕಸ್ಮಾತ್ ಒಂದಿನ ಮಿಸ್ ಆದರೆ 2 ಡೇಸ್ಗೋ ಅಥವಾ 3 ಡೇಸ್ಗೋ ನನ್ನ ಜರ್ನಿ ಹೇಗಿದೆ, ನನ್ನ ಲೈಫ್ ಸ್ಟೈಲ್ ಹೇಗಿದೆ, ನನ್ನ ಲಂಚ್ ಏನು ಮಾಡ್ತಿದ್ದೀನಿ, ಹಾಗೆಯೇ ಬ್ರೇಕ್ಫಾಸ್ಟ್ ಏನು ಮಾಡ್ತಿದ್ದೀನಿ, ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಬರ್ತೀನಿ, ಆಯಿತಾ. ಒಂದು 2 ಡೇಸ್ಗೊಂದ್ಸಲ ಅಂತೂ ಕರೆಕ್ಟಾಗಿ ಹಾಕ್ತಾ ಬರ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಡೈಲಿ ತೋರಿಸೋದು ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇ, ತುಂಬ ಕಷ್ಟ ಅಂತ ಹೇಳ್ತಿಲ್ಲ, ಸ್ವಲ್ಪ ಕಷ್ಟ ಆಗ್ತಿದೆ. ನಿಜವಾಗ್ಲೂ ನಾನು ವಿಡಿಯೋಸ್ನ ಹಾಕ್ತಾ ಬರ್ತೀನಿ ಅಂತ ಹೇಳ್ದೆ. ಹಾಗೆಯೇ ವೆಯ್ಟ್ ಲಾಸ್ ರೆಸಿಪೀಸು ಪ್ರತಿಯೊಂದು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಪ್ರತಿಯೊಂದರಲ್ಲೂ ವೆಯ್ಟ್ ಲಾಸ್ ರೆಸಿಪೀಸ್ ನಿಮಗೆ ಸಿಗ್ತಾನೇ ಇರುತ್ತೆ. ಹೊಸದಾಗಿ ಕಲಿಬೇಕು ಅನ್ನೋದೇನಿಲ್ಲ, ಆರಾಮಾಗಿ ನಾನು ಮಾಡೋವಂಥದ್ದೇ ತಿನ್ನಬೇಕು ಅನ್ನೋದು ಏನಿಲ್ಲ ಅಲ್ವಾ. ಆರಾಮಾಗಿ ತುಂಬ ವೆಯ್ಟ್ ಲಾಸ್ ರೆಸಿಪೀಸ್ಗಳಿದೆ, ನೋಡ್ಕೋಬೋದು. ಇಷ್ಟ ಆಗೋರು ಆ ಕಡೆ ಒಂದೇ ಥರ ಟೇಸ್ಟು, ಒಂದೇ ಥರ ತಿನ್ನೋದಕ್ಕೂ ಬೇಜಾರಾಗುತ್ತೆ. ಡಿಫ್ರೆಂಟ್ ವೆಯ್ಟ್ ಲಾಸ್ ರೆಸಿಪೀಸ್ಗಳು, ತುಂಬ ರೆಸಿಪಿ ಸ್ಟೈಲ್ಸು ಇದೆ, ಬೇಕು ಅಂದರೆ ನೋಡ್ಕೊಡಿ, ಅದನ್ನು ಕೂಡ ಟ್ರೈ ಮಾಡಿ. ಬಟ್ ನಾನು ವೆಯ್ಟ್ ಲಾಸ್ ಮಾಡೋದ್ರಿಂದ ನನ್ನ ಸಬ್ಸ್ಕ್ರೈಬರ್ಸ್ಗೇನು ಅಂದರೆ ಇವ್ರು ಏನು ತಿಂತಾರೆ ಅದನ್ನು ತಿನ್ನೋಣ, ನಂದು ವೆಯ್ಟ್ ಕಮ್ಮಿ ಆಗುತ್ತೆ ಅನ್ನೋ ಖುಷಿ ಇರುತ್ತೆ.
ನಿಜವಾಗ್ಲೂ ನನಗೂ ಖುಷಿಯಾಗುತ್ತೆ. ಹೌದು, ನಾನು ಮಾಡೋ ಬ್ರೇಕ್ಫಾಸ್ಟು ಲಂಚ್ನ ನೋಡಿಕೊಂಡು ನೆಕ್ಸ್ಟ್ ಡೇಗೆ ಇವ್ರು ಪ್ರಿಪೇರ್ ಮಾಡ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ನಂಗೆ ಖುಷಿಯಾಗುತ್ತೆ. ತುಂಬಾ ಖುಷಿ ಅಂತ ಅನಿಸುತ್ತೆ. ಬಟ್ ಒಂದೊಂದು ದಿನ ಸ್ಕಿಪ್ ಆಗುತ್ತೆ. ಹಾಕ್ತಾ ಬರ್ತೀನಿ ಇನ್ಮೇಲೆ ನನ್ನ ವೆಯ್ಟ್ ಲಾಸ್ ರೆಸಿಪೀಸ್ಗಳು, ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ಲಂಚು ಎಲ್ಲ ಹಾಕ್ತಾ ಬರ್ತೀನಿ. ಪ್ಲೀಸ್ ಒಂದೊಂದು ದಿನ ಮಿಸ್ ಆದರೆ ತಪ್ಪು ತಿಳ್ಕೊಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೈಲಿ ನನ್ನ ವೆಯ್ಟ್ ಲಾಸ್ ರೆಸಿಪೀಸ್ಗಳನ್ನ ಹಾಕ್ತಾನೆ ಬರ್ತೀನಿ. ನೀವು ಇನ್ಮೇಲೆ ನೋಡ್ತಾ ಬರ್ಬೋದು. ಒಂದೊಂದು ದಿನ ಮಿಸ್ ಆದಾಗ ಈ ರೀತಿ ಬೇರೆ ರೀತಿ ಟ್ರೈ ಮಾಡೋಕ್ಕೆ, ಬೇರೆ ರೀತಿ ಯೂಟ್ಯೂಬಲ್ಲಿ ಬೇರೆ ರೀತಿ ವೆಯ್ಟ್ ಲಾಸ್ ರೆಸಿಪಿಗಳಿದ್ದಾವೆ, ಅದನ್ನು ಟ್ರೈ ಮಾಡಿಕೊಡಿ ಅಂತ ಹೇಳ್ತೀನಿ. ಹಾಗೆಯೇ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ವೆಜಿಟೇಬಲ್ ಸಲಾಡ್ನ ಮಾಡ್ಕೋತಾ. ಇದು ಹಿಂದೆ ವಿಡಿಯೋ ಅಥವಾ ಲಾಸ್ಟ್ ರೆಸಿಪಿಲಿ ತೋರಿಸಿದೆ ಇಲ್ಲ, ಪ್ಲೀಸ್ ಆ ಥರ ಅಂದ್ಕೋಬೇಡಿ. ಇದು ನಾನು ಇವತ್ತು ಮಾಡ್ತಾ ಇರೋಂತಹ ರೆಸಿಪಿನೇ. ಅಂದರೆ ವೆಜಿಟೇಬಲ್ನ ಬೇಯಿಸ್ಕೊಂಡು ಸಲಾಡ್ನ ಮಾಡ್ಕೋತಾ ಇದ್ದೀನಿ. ಹಸಿ ತಿಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೋಸ್ಕರ, ಆಮೇಲೆ ಬೇಗ ಡೈಜೆಷನ್ ಆಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸ್ಟೀಮ್ ಮಾಡಿಕೊಂಡು ವೆಜಿಟೇಬಲ್ ಸಲಾಡ್ನ ಮಾಡ್ಕೋತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ಯಾಕೆ ಅಂತ ಅಂದರೆ ಇವತ್ತು ಇವ್ರ ತಿಂಡಿ ಕೂಡ ಇರಲಿಲ್ಲ, ಇನ್ನು ನಾನು ಒಬ್ಬಳೇ, ಮಕ್ಕಳಿಬ್ಬರೇ ಇದ್ದರು. ಹಾಗಾಗಿ ಶಾವಿಗೆ ಉಪ್ಪಿಟ್ಟು ಮಾಡಮ್ಮ ಅಂತ ಹೇಳಿದರು. ಶಾವಿಗೆ ಉಪ್ಪಿಟ್ಟು ಮಾಡುವಾಗ ಹೇಗೆ ಅಂದರೆ ಅವ್ರಿಗೆ ವೆಜಿಟೇಬಲ್ಸ್ ಏನೂ ಇರಬಾರ್ದು, ಹಾಗೆಯೇ ಮಾಡಿಕೊಡ್ಬೇಕು ಪ್ಲೈನಾಗಿ. ಬಟ್ ಅದಕ್ಕೆ ಆಯಿಲು ತುಪ್ಪ ಜಾಸ್ತಿ ಹಾಕಿ ಮಾಡೋದ್ರಿಂದ ನನಗೆ ಅದು ಸ್ವಲ್ಪ ಕಷ್ಟ ಆಗುತ್ತೆ, ನಾನು ತಿನ್ನೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಒಂದಿನ ಅದನ್ನ ಇರಲಿ ಅಂದ್ಕೊಂಡು ಈ ರೀತಿ ವೆಜಿಟೇಬಲ್ ಸಲಾಡ್ನ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಡೈಲಿ ವೆಜಿಟೇಬಲ್ ಸಲಾಡ್ನ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ, ಯಾಕೆಂದರೆ ಅದು ಬೋರ್ ಹಿಡಿದು ಬಿಡುತ್ತೆ. ನಾರ್ಮಲಾಗಿ ನಾನು ಏನು ತಿಂಡಿ ತಿಂತೀನೋ ಅದನ್ನೇ ತಿಂತೀನಿ. ಬಟ್ ಈ ಶಾವಿಗೆ ಉಪ್ಪಿಟ್ಟನ್ನು ಸ್ವಲ್ಪ ತೊಗೋತೀನಿ, ಆದರೆ ಅದಕ್ಕೂ ಮುಂಚೆ ವೆಜಿಟೇಬಲ್ ಸಲಾಡ್ನ ಸ್ವಲ್ಪ ತಿಂದು ಅದಾದಮೇಲೆ ಸ್ವಲ್ಪ ಇನ್ನೂ ಹೊಟ್ಟೆ ತುಂಬಿಲ್ಲ, ಹಸಿವಿದೆ ಅಂದರೆ ನಾನು ಏನು ತಿಂಡಿ ಮಾಡಿರ್ತೀನೋ ಆ ತಿಂಡಿನೂ ಸ್ವಲ್ಪ ಹಾಕ್ಕೊಂಡು ತಿಂತೀನಿ, ಆಯಿತಾ. ಈ ರೀತಿ ಮಾಡ್ಕೋತೀನಿ, ಹೊಟ್ಟೆ ತುಂಬನೇ ತಿಂತೀನಿ. ಬಟ್ ವೆಜಿಟೇಬಲ್ ಸಲಾಡ್ಸ್ನ ಸ್ವಲ್ಪ ತಿಂದು ಅದಾದಮೇಲೆ ಮಿಕ್ಕಿ ಶಾವಿಗೆ ಉಪ್ಪಿಟ್ಟನ್ನು ಕೂಡ ಸ್ವಲ್ಪ ತಿನ್ಕೋತೀನಿ. ಅದು ನನಗೆ ತಿಂಡಿಗೆ ಸರಿ ಹೋಗುತ್ತೆ, ಕರೆಕ್ಟ್ ಆಗುತ್ತೆ. ಹಾಗಾಗಿ ಇವತ್ತಿನ ತಿಂಡಿಗೆ ನಾನು ವೆಜಿಟೇಬಲ್ ಸಲಾಡ್ನ ಮಾಡ್ಕೋತಾ ಇದ್ದೀನಿ. ಇದಕ್ಕೇನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಏನೆಲ್ಲ ಹಾಕ್ತಿದ್ದೀನಿ ಅಂದರೆ ನೀವು ನೋಡ್ತಾ ಇರ್ಬೋದು. ಬೀನ್ಸು, ಕ್ಯಾರೆಟು, ಹಾಗೆಯೇ ಗೆಡ್ಡೆಕೋಸು, ಹಾಗೆಯೇ ಪಾಲಕ್ ಸೊಪ್ಪು ಕೂಡ ಇತ್ತು. ಪಾಲಕ್ ಸೊಪ್ಪು ಎಲ್ಲ ಹಾಕ್ಕೊಂಡು, ಬೀಟ್ರೂಟು ಇದೆಲ್ಲ ಹಾಕ್ಕೊಂಡು, ನಾನು ಅದಲ್ಲದೆ ಸೋಯಾ ಚಂಕ್ಸ್ನ ಮರೆಯಲ್ಲ. ಯಾಕೆಂದರೆ ವೆಜಿಟೇಬಲ್ಸಲ್ಲಿ ವಿಟಮಿನ್ಸ್ ಎಲ್ಲ ಇರುತ್ತೆ, ಬಟ್ ಪ್ರೋಟೀನ್ ಸಿಗಲ್ಲ ನಮಗೆ. ಹಾಗಾಗಿ ನಮಗೆ ಪ್ರೋಟೀನ್ ಬೇಕು ಅಂತ ಅಂದರೆ ಈ ರೀತಿ ಕಾಳು ಐಟಮು, ಕಡಲೆಕಾಳು, ಹೆಸರು ಕಾಳು ಅಥವಾ ಬೇಳೆಕಾಳು, ದಾಲು ಈ ರೀತಿ ಯೂಸ್ ಮಾಡ್ಕೋಬೇಕು. ಇಲ್ಲ ಅದು ಆಗಲ್ಲ ಅಂದರೆ ಪನ್ನೀರ್ ಯೂಸ್ ಮಾಡ್ಕೋಬೋದು. ಮೊಸರು ಮಾಮೂಲಿ ಆ್ಯಡ್ ಮಾಡ್ಕೋತೀವಿ, ಪನ್ನೀರ್ ಯೂಸ್ ಮಾಡ್ಕೋಬೋದು. ಈ ರೀತಿ ಪ್ರೋಟೀನ್, ಚಿಕನ್ ಯೂಸ್ ಮಾಡ್ಕೋಬೋದು. ಈ ರೀತಿ ಪ್ರೋಟೀನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ, ಎಗ್ಗು ಈ ರೀತಿ. ಬಟ್ ಅವು ಯಾವೂ ಇಲ್ಲದೆ ಇರೋ ಕಾರಣ ಕಾಳನ್ನ ಇಟ್ಟು ನಾನು ನೆನೆ ಹಾಕಿಟ್ಟಿರಲಿಲ್ಲ. ಹಾಗಾಗಿ ಸೋಯಾ ಚಂಕ್ಸಲ್ಲೂ ರಿಚ್ ಪ್ರೋಟೀನ್ ಇರೋದ್ರಿಂದ ಸೋಯಾ ಚಂಕ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಅದ್ರ ಜೊತೆಗೆ ಸೋಯಾ ಚಂಕ್ಸ್ನ ಸ್ವಲ್ಪ ಬಿಸಿನೀರಲ್ಲಿ ಕುದಿಸಿ, ಉಪ್ಪು ಹಾಕ್ಕೊಂಡು ಕುದಿಸಿ ಅದನ್ನು ಕೂಡ ಸ್ಟೀಮ್ ಮಾಡಿಕೊಂಡು ಇವತ್ತಿನ ತಿಂಡಿಗೆ ನಾನು ವೆಜಿಟೇಬಲ್ ಸಲಾಡ್ನ ಮಾಡ್ಕೋತಾ ಇದ್ದೀನಿ. ಈ ಸಲಾಡ್ಗೆ ನಿಮಗೆ ಗೊತ್ತಿರೋ ಹಾಗೆಯೇ ನಾನು ಪ್ರತಿಯೊಂದು ವೀಡಿಯೋಸಲ್ಲೂ ಕೂಡ ತೋರಿಸ್ತಾ ಇರ್ತೀನಿ. ಎಲ್ಲ ಒಂದು 10 ನಿಮಿಷ ಅಥವಾ 15 ಮಿನಿಟ್ಸ್ ಸ್ಟೀಮ್ ಮಾಡಿದ್ಮೇಲೆ 10 ಮಿನಿಟ್ಸ್ ಸಾಕು ಸ್ಟೀಮ್ಗೆ. ಇದೆಲ್ಲ ಸ್ಟೀಮ್ ಎಲ್ಲ ಆದಮೇಲೆ ಒಂದು ಬೌಲ್ಗೆ ಏನೆಲ್ಲ ಬೇಯಿಸ್ಕೊಂಡಿರ್ತೀವಿ, ಸ್ಟೀಮ್ ಮಾಡ್ಕೊಂಡಿರ್ತೀವಿ, ಆ ವೆಜಿಟೇಬಲ್ಸ್ನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟು, ಪೆಪ್ಪರ್ನ ಆ್ಯಡ್ ಮಾಡಿಕೊಂಡು, ಮೊಸರು ಇರಲೇಬೇಕು ಆಯಿತಾ, ಮೊಸರನ್ನ ಆ್ಯಡ್ ಮಾಡಿಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಈರುಳ್ಳಿನ ಆ್ಯಡ್ ಮಾಡ್ಕೋತೀರಿ ಅಥವಾ ಕರಿಬೇವು ಆ್ಯಡ್ ಮಾಡ್ಕೋತೀರಿ ಅಥವಾ ಕಡಲೆ ಬೀಜನ ಆ್ಯಡ್ ಮಾಡ್ಕೋತೀವಿ, ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋತೀವಿ. ಇದು ನಿಮ್ಮ ಆಪ್ಷನಲ್ಲು, ನಿಮಗೇನು ಇಷ್ಟ ಆಗುತ್ತೆ, ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಬಟ್ ನಾನೇನು ಆ್ಯಡ್ ಮಾಡಲಿಲ್ಲ. ಸಾಲ್ಟು, ಪೆಪ್ಪರು ಹಾಗೆಯೇ ಮೊಸರು ಇಷ್ಟೇ ನಾನು ಆ್ಯಡ್ ಮಾಡಿರೋದು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಬೌಲಲ್ಲಿ ಕೂಡ ನಾನು ಎಲ್ಲ ಯಾವ ರೀತಿ ಆ್ಯಡ್ ಮಾಡಿದ್ದೀನಿ ಅಂತ. ಹಾಗೆಯೇ ಇವತ್ತು ಬೆಂಡೆಕಾಯಿ ಕೂಡ ಆ್ಯಡ್ ಮಾಡಿಕೊಂಡೆ ನಾನು. ಸ್ವಲ್ಪ ಅದನ್ನು ಕೂಡ ಸ್ಟೀಮ್ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅದು ವೆಜಿಟೇಬಲ್ಸ್ ತುಂಬಾ ಒಳ್ಳೆಯದು ಅಂತ ಬೆಂಡೆಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೆ ಅಷ್ಟೇ. ಅದನ್ನು ಕೂಡ ಸ್ಟೀಮ್ ಮಾಡಿಕೊಂಡು ಇವತ್ತಿನ ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ ಸಲಾಡ್ ಜೊತೆಗೆ ಶಾವಿಗೆ ಉಪ್ಪಿಟ್ಟು ಕೂಡ ಮುಗಿಸ್ಕೊಂಡೆ. ಹಾಗೆಯೇ ಇನ್ನು ಸಂಜೆ ಫ್ರೂಟ್ಸ್ಗೆ ಅಥವಾ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಮತ್ತೆ ಹಸುವಾಗ್ತಿದೆ ಅಂದರೆ ಈ ರೀತಿ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ನೀವು ಸ್ನ್ಯಾಕ್ಸ್ ಅಂತ ತೊಗೊಳ್ಳಿ, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ತೊಗೊಳ್ಳಿ ಇದನ್ನು ಫ್ರೂಟ್ಸ್ನ. ಅಥವಾ ಮಧ್ಯಾಹ್ನ ಟೈಮ್ಗೆ ತುಂಬ ಹಸುವಾಗ್ತಿದೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ನ ನೀವು 8 o'clock 9 o'clock ಮುಗಿಸ್ಕೋತೀನಿ ಅನ್ನೋರು ಇದನ್ನು 12 o'clock ಈ ರೀತಿ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ತಿನ್ನಿ, ಆಯಿತಾ. ಇಲ್ಲ ಸಿಸ್ಟರ್ ನಾನು ಬ್ರೇಕ್ಫಾಸ್ಟ್ ಮಾಡೋದು 10 ಗಂಟೆ ಆಗುತ್ತೆ, ಬೆಳಗ್ಗೆ ಮಾರ್ನಿಂಗ್ 10 ಗಂಟೆ ಆಗುತ್ತೆ ಅನ್ನೋರು ಬೆಸ್ಟು. ನಿಮಗೆ ಆದಷ್ಟು ತಿಂಡಿನ ಸ್ವಲ್ಪ ಲೇಟಾಗಿ ತಿನ್ನಿ, ಏನೂ ಆಗಲ್ಲ. ಬಟ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅನ್ನೋರು ಬೇಗ ತಿಂಡಿನ ತಿನ್ಕೊಳ್ಳಿ, ಏಕೆಂದರೆ ಹೊಟ್ಟೆನ ಖಾಲಿ ಬಿಟ್ಟಷ್ಟು ನಿಮಗೇ ಗ್ಯಾಸ್ ತುಂಬಿಕೊಡುತ್ತೆ, ಹಾಗೆಯೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನಾನು ಆಲ್ಮೋಸ್ಟು 10 o'clock ತಿಂಡಿ ತಿನ್ನೋದು, ಏಕೆಂದರೆ ಬೆಳಗ್ಗೆ ಎದ್ದು ನೀರು ಕೂಡ ಕುಡಿದಿರ್ತೀನಿ, ಅದ್ರ ಜೊತೆಗೆ ಚಿಯಾ ಸೀಡ್ ಕೂಡ ಕುಡಿದಿರ್ತೀನಿ. ಚಿಯಾ ಸೀಡಲ್ಲಿ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಅದು ಕೂಡ ನಮಗೆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ.
ಅದಲ್ಲದೆ ನೆಲ್ಲಿಕಾಯಿ ಜ್ಯೂಸ್ ಅಥವಾ ಹೆಲ್ತಿ ಡ್ರಿಂಕ್ ಯಾವ್ದಾರ ಒಂದು ಕುಡಿಯೋದ್ರಿಂದ ಹೊಟ್ಟೆ ತುಂಬ್ದಂಗೆ ಇರುತ್ತೆ ನನಗೆ. ಹಾಗಾಗಿ 10 o'clockವರೆಗೂ ನನಗೆ ಅಷ್ಟೊಂದು ಹಸಿವು ಅನ್ನೋದು ಕಾಣಿಸಲ್ಲ. 10 o'clockಗಿಂತ ನಾನು ತಿಂಡಿನ ತಿನ್ಕೋತೀನಿ. ಅಷ್ಟರೊಳಗೆ ನನ್ನ ಮನೆ ಕೆಲಸ ಸ್ವಲ್ಪ ಅರ್ಧ ಕೆಲಸ ಆಗುತ್ತೆ ಕೂಡ. ಕೆಲಸನ ಸ್ವಲ್ಪ ಮುಗಿಸ್ಕೊಂಡು ತಿಂಡಿನ ಮಾಡ್ತೀನಿ. ಸ್ವಲ್ಪ ಕೆಲಸ ಮುಗಿಸ್ಕೊತೀನಿ, ಎಲ್ಲನೂ ಫುಲ್ ಮುಗಿಸ್ಕೊಳಕ್ಕೆ ಆಗಲ್ಲ. ಮನೆ ಕೆಲಸ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ತುಂಬಾ ಇರುತ್ತೆ. ಆದಷ್ಟು ಅರ್ಧ ಕೆಲಸನ ಮುಗಿಸ್ಕೊಂಡಿರ್ತೀನಿ. ತಿಂಡಿ ಆಗಿ ಒಂದು 5 ಅಥವಾ 10 ಮಿನಿಟ್ಸಲ್ಲಿ ಒಂದು ಲೋಟ ಕಾಫಿ ಅಂತೂ ಸ್ಟ್ರಾಂಗಾಗಿ ಬೇಕೇ ಬೇಕು. ತಿಂಡಿ ಆದಮೇಲೆ ಒಂದು ಲೋಟ ಕಾಫಿನೂ ಕುಡಿದು ಅದಾದಮೇಲೆ ನಾನು ಎಕ್ಸ್ಟ್ರಾ ಕೆಲಸವನ್ನೇ ಮಾಡೋಕ್ಕೋಗಲ್ಲ. ಪಾತ್ರೆ ತೊಳೆಯೋದಾಗಲಿ, ಬಟ್ಟೆ ತೊಳೆಯೋದಾಗಲಿ ಅಥವಾ ನೆಲ ಒರೆಸೋದಾಗಲಿ ಈ ಕೆಲಸನ ನಾನು ಮಾಡೋಕ್ಕೋಗಲ್ಲ. ತಿಂಡಿ ಆದಮೇಲೆ ಒಂದು ಅರ್ಧ ಗಂಟೆ ನನಗೆ ಅಂತ ನಾನು ಟೈಮ್ ಕೊಡ್ಕೋತೀನಿ. ಆ ಟೈಮಲ್ಲಿ ಸ್ವಲ್ಪ ಟಿ ವಿ ನೋಡಿಕೊಂಡು ಅಥವಾ ಫೋನ್ ನೋಡಿಕೊಂಡು ಸ್ವಲ್ಪ ಟೈಮ್ ಪಾಸ್ನ ನಾನು ಮಾಡ್ತೀನಿ. ಇಲ್ಲ ಮಕ್ಳ ಜೊತೆ ಮಾತಾಡಿಕೊಂಡು ಈ ಥರ ನಾನು ಟೈಮ್ ಪಾಸ್ ಮಾಡ್ಕೊಬಿಡ್ತೀನಿ. ಅದಾದ ಮೇಲೇ ನಾನು ನೆಕ್ಸ್ಟು ನನ್ನ ಕೆಲಸ ಏನೇ ಇದ್ರೂ ಒಂದು ಅರ್ಧ ಗಂಟೆ ತಿಂಡಿ ತಿಂದು ಒಂದು ಅರ್ಧ ಕಾಫಿ ಕುಡಿದು ಅದೆಲ್ಲ ಆಗಿ ಒಂದು ಅರ್ಧ ಗಂಟೆ ಆದಮೇಲೆ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡೋದು. ನಾನು ಸ್ವಲ್ಪ ಲೇಟಾಗೆ ತಿಂಡಿ ತಿನ್ನೋದು. 12 o'clockಗಾಗಲಿ ಅಥವಾ 11-11:30ಗೆಲ್ಲ ಆಗಲಿ ಸ್ನ್ಯಾಕ್ಸ್ ಅಂತ ಮಧ್ಯದಲ್ಲಿ ನಾನು ಏನೂ ತೊಗೊಳ್ಳಲ್ಲ. ಯಾಕೆಂದರೆ ತಿಂಡಿನೇ ಲೇಟಾಗಿ ತಿನ್ನೋದ್ರಿಂದ ನನಗೆ ಹಸಿವು ಆಗಲ್ಲ. ಮಧ್ಯಾಹ್ನ 2 o'clockವರೆಗೂ ನನಗೆ ಹಸಿವೆ ಆಗಲ್ಲ. ಬೆಳಗ್ಗೆ ತಿಂಡಿ 10 ಗಂಟೆ ಮುಗಿಸ್ಕೊಂಡ್ರೆ ಇನ್ನು 2 ಗಂಟೆ 2:30ಗೆ ನಾನು ಲಂಚ್ ಅಂತ ತಿನ್ನೋದು, ಊಟ ಅಂತ ಮಾಡೋದು. ಅದಾದಮೇಲೆ 2:30 ಆದಮೇಲೆ ಆದರೆ ತುಂಬ ಹಸಿವು ಆದರೆ ಮಾತ್ರ 5 o'clockಲ್ಲಿ ಏನಾದರೂ ಒಂದು ಈ ರೀತಿ ಫ್ರೂಟ್ ಅಥವಾ ಏನಾದರೂ ಒಂದು ಸ್ನ್ಯಾಕ್ಸ್ ತಗೋತೀನಿ. ಹಸಿವು ಆಗಲಿಲ್ಲ ಆವಾಗಲೂ ಅಂತ ಅನಿಸಿದರೆ ಮಾಮೂಲಿ ಯಥಾ ಪ್ರಕಾರ ಸಂಜೆ ನನ್ನ ಊಟನೇ ರೆಡಿಯಾಗಿರುತ್ತೆ. ಬೇಗ ಊಟ. ಹಸಿವು ಆಗ್ತಿದೆ, ಸ್ವಲ್ಪ ಸಂಜೆ ಆಯಿತು 7 ಗಂಟೆ ಆಗ್ತಿದೆ ಅಂತ ಅಂದರೆ ಮಂಡಿ ಬಂದುಬಿಡುತ್ತೆ. ಹೆಂಗಿದ್ರು 7 ಗಂಟೆ 6:30 ಆಯಿತು, ಬೇರೆ ಸ್ನ್ಯಾಕ್ಸ್ ಯಾಕೆ, ಅಡುಗೆನೇ ಬೇಗ ಮಾಡಿಬಿಡೋಣ ಅಂತ ಬೇಗ ಅಡುಗೆ ಮಾಡಿ ಊಟ ಮಾಡ್ಕೊಬಿಡ್ತೀವಿ. ಈ ರೀತಿ ನಾನು ಮಾಡ್ತಿರೋದ್ರಿಂದ ನನಗೆ ಈ ಸ್ನ್ಯಾಕ್ಸ್ ಅವಶ್ಯಕತೆ ಇರಲ್ಲ. ನಿಮಗೆ ಏನಾದರೂ ಹಸಿವಾಗ್ತಿದೆ, ನಿಮ್ಮ ಊಟದಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ತಿದೆ, ಟೈಮಿಗೆ ಕರೆಕ್ಟಾಗಿ ತಿನ್ನೋಕ್ಕಾಗ್ತಿಲ್ಲ ಅಂದರೆ ಈವ್ನಿಂಗ್ ಟೈಮು ಅಥವಾ ಮಧ್ಯಾಹ್ನ ಟೈಮು ಈ ರೀತಿ ಸ್ನ್ಯಾಕ್ಸ್ನ ತೊಗೊಳ್ಳಿ. ಹಣ್ಣು ತೊಗೊಳ್ಳಿ, ಸ್ನ್ಯಾಕ್ಸ್ ಅಂತ ಬೇರೆ ಯಾವುದು ಬೇಡ, ಈ ರೀತಿ ಫ್ರೂಟ್ಸ್ ಮಾತ್ರ ತೊಗೊಳ್ಳಿ. ಆದಷ್ಟು ನೀವು ಊಟದಲ್ಲಿ ಆಯಿಲ್ ಐಟಮ್ನ ಕಂಟ್ರೋಲ್ ಮಾಡಿ, ಹಾಗೆಯೇ ಸ್ವೀಟ್ ಐಟಮ್ನ ಕಂಟ್ರೋಲ್ ಮಾಡಿ. ಅತಿಯಾಗಿ ಕಾರ್ಬ್ಸ್ನ ತಿನ್ನೋಕೆ ಹೋಗ್ಬೇಡಿ, ರೈಸ್ ಐಟಮ್ನ ಅತಿಯಾಗಿ ತಿನ್ನೋಕೆ ಹೋಗ್ಬೇಡಿ. ಮಾಮೂಲಿ ಅಂತೆ ನೀವು ವೆಜಿಟೇಬಲ್ಸು ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು, ಪ್ರೋಟೀನ್ ಅಂತೂ ಇರಲೇಬೇಕು, ಪ್ರೋಟೀನ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಅಡುಗೆನ ಮಾಡಿಕೊಂಡು ಊಟ ಮಾಡಿ. ಆದಷ್ಟು ಮನೆ ಊಟನೇ ಮಾಡಿ. ನಿಜವಾಗ್ಲೂ ನೀವು ಯಾವುದೇ ವರ್ಕೌಟ್ ಮಾಡ್ತಿಲ್ಲ, ವಾಕ್ ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ ಅಂದ್ರೂ ನಿಮ್ಮ ವೆಯ್ಟು ಕಮ್ಮಿ ಆಗ್ತಾನೆ ಬರುತ್ತೆ. ಯಾಕೆಂದರೆ ನಾವು ತಿನ್ನೋ ಫುಡ್ಡಲ್ಲೇ ನಮ್ಮ ಬಾಡಿನ ಮೇಂಟೈನ್ ಮಾಡ್ಬೋದು. ವರ್ಕೌಟ್ ಮಾಡೋದು ಏನಕ್ಕೆ ಅಂದರೆ ಫಿಸಿಕಲಿ ಸ್ಟ್ರಾಂಗ್ ಆಗಿರಬೇಕು, ಮಸಲ್ಸ್ ಗಟ್ಟಿ ಆಗಬೇಕು, ಹಾಗೆಯೇ ಬೋನ್ ಸ್ಟ್ರಾಂಗ್ ಆಗಬೇಕು ಅನ್ನೋದಾದರೆ ವರ್ಕೌಟ್ನ ಮಾಡಬೇಕು, ಬಾಡಿ ಫಿಟ್ನೆಸ್ನ ಇಟ್ಕೋಬೇಕು ಅಂತ ಮಾಡ್ತೀವಿ ಅಷ್ಟೇ. ಬೇರೆ ಇನ್ಯಾವ ರೀಸನ್ನು ಇಲ್ಲ. ನಾವು ಊಟ ಮಾಡೋದ್ರಲ್ಲೇ ನಮ್ಮ ಬಾಯಿ ಎಷ್ಟು ಹಿಡಿತದಲ್ಲಿ ನಮ್ಮ ನಾಲಿಗೆ ಇರುತ್ತೋ ಅಷ್ಟು ನಾವು ನಮ್ಮ ವೆಯ್ಟನ್ನ ಕಮ್ಮಿ ಮಾಡ್ಕೊಂಡು ಬರ್ಬೋದು. ಓಕೆನಾ. ಅತಿಯಾಗಿ ಕಾಬ್ಸ್ ತಿನ್ನೋದು, ಅತಿಯಾಗಿ ಹೋಟೆಲ್ ಊಟ ಮಾಡೋದು, ಅತಿಯಾಗಿ ಜಂಕ್ ಫುಡ್ ತಿನ್ನೋದು, ಅತಿಯಾಗಿ ಆಯಿಲ್ ಐಟಮ್, ಬೇಕ್ರಿ ಐಟಮ್ಸ್ನ ತಿನ್ನೋದು, ಇದನ್ನು ಮಾಡೋದ್ರಿಂದ, ಶುಗರ್ ಐಟಮ್ಸ್, ಸ್ವೀಟ್ಸ್ ಎಲ್ಲ ತಿನ್ನೋದ್ರಿಂದ ಮಾತ್ರ ವೆಯ್ಟ್ ಗೇನ್ ಆಗುತ್ತೆ. ನೀವು ರೈಸೇ ಊಟ ಮಾಡಿ ಬೇಕಾದರೆ, ಈ ಆಯಿಲ್ ಐಟಮು ಹಾಗೆಯೇ ಶುಗರ್ ಐಟಮ್ ಎಲ್ಲ ಬಿಟ್ಟು ಬರೀ ರೈಸ್ ಊಟ ಮಾಡಿ ನೋಡಿ, ನಿಮ್ಮ ವೆಯ್ಟ್ ಅಂತೂ ನಿಜವಾಗ್ಲೂ ಜಾಸ್ತಿ ಆಗೋಲ್ಲ, ವೆಯ್ಟ್ ಕಮ್ಮಿನೇ ಆಗ್ತಾ ಬರುತ್ತೆ. ಯಾಕೆಂದರೆ ಮೇನ್ ಇಂಪಾರ್ಟೆಂಟ್ ಕಾರಣ ಈ ಜಂಕ್ ಫುಡ್ಗಳೇ. ಇದನ್ನು ಅವಾಯ್ಡ್ ಮಾಡ್ಕೊಂಡು ಬರಬೇಕು ಅಷ್ಟೇ ನಾವು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನ್ನಿಸ್ತು ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ತುಂಬ ಕಡಿಮೆ ಬರ್ತಿದೆ, ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ. ಹಾಗೆಯೇ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಅಂತ ಕೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಲೈಕ್ ಕೊಡೋದನ್ನು ಮರಿಬೇಡಿ.